ಯಾ ಅರ್ಥಮೇ ಯ ಜ್ಞಾನ ಯಾವುದು ಪರೋಕ್ಷ ಜ್ಞಾನವೂ ಐತಲ್ಲ, ಎಲ್ಲರ ಮತದಲ್ಲಿ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನ ಶುದ್ಧಾತ್ಮನನ್ನು ವಿಷೀಕರಿಸುವಂಥದ್ದು, ಬ್ರಹ್ಮವನ್ನು ವಿಷೀಕರಿಸುವಂಥದ್ದು ಇರುತ್ತದೆ. ಅದರಂತೆ ಇದು अंतर प्रत्यक्ष प्रमा. प्रत्यक्ष प्रमा दो प्रकार के, एक बाह्य प्रत्यक्ष प्रमा है, एक अंतर. ಇದು अंतर प्रत्यक्ष प्रमा ಇರುತ್ತದೆ. ಯಾ ಅರ್ಥ ಮೇ ಕಿಸಿ ಕಾ ವಿವಾದ ನಹಿ, ಈ ಅರ್ಥದಲ್ಲಿ ಯಾರ್ದು ವಿವಾದ ಇಲ್ಲ ಅಂತ ಹೇಳಿದರು. ಹೆಂಗ ವಿಚಾರ ಸಾಗರದಲ್ಲಿ ब्रह्मज्ञान संशय ज्ञान दोनों सर्व के मत में अविद्या की वृत्ति है, अविद्या की सर्व के मत में किसी का विवाद नहीं, साक्षी की आश्रित है. मत ಹೆಂಗದು ಆಶ್ರಿತ ಐತಿ, ಇದರಲ್ಲಿ ಯಾರು ವಿವಾದ ಇಲ್ಲ. ಯಾನೇನು ಯಾವ್ದ್ರಲ್ಲಿ ವಿವಾದ ಇಲ್ಲ. ಸಂಶಯ ಜ್ಞಾನ ಎಲ್ಲರ ಮತದಲ್ಲಿ ಇದು ಅವಿದ್ಯಾವೃತ್ತಿಯೇ ಒತ್ತ್ಯಾರ ಮತ್ತು ಸಾಕ್ಷಿ ಆಶ್ರಿತಿರುತ್ತದೆ, ಇದರಲ್ಲಿ ಯಾರಿಗೂ ವಿವಾದಿಲ್ಲ. ईश्वर एक है, नित्य है, ईश्वर में आवरण का अंगीकार नहीं, इसमें किसी का विवाद नहीं. ಯಾರ್ದು ವಿವಾದ ಏನಿಲ್ಲ. ಯಾರ್ದು ವಿವಾದ ಇಲ್ಲ. ईश्वर एक है, ಯಾರ್ದು ವಿವಾದ ಇಲ್ಲ. ईश्वर में आवरण नहीं, किसी का विवाद नहीं. ಇಂಥ ನೀವು ಗುರ್ತಿರ್ಬೇಕು, ನೀವೇ ಹೇಳ್ಬೇಕಿಂತವು ನಮ್ಗೆ. ಯಾರು ಕಿಷ್ಕ ವಿವಾದನೆ ಆಯಿತು ಇಲ್ಲಿ ನಮ್ಗೆ ಗೊತ್ತದು. ಈ ರೀತಿಯಿಂದ ಉಕ್ತ ಮೇಲಲ್ಪಟ್ಟಂಥ ಶುದ್ಧ ಆತ್ಮಗೋಚರ ಪ್ರಮಾಕ್ಕೆ ದೋ ಭೇದ ಕೈ. ಶುದ್ಧ ಆತ್ಮಗೋಚರನ್ನು ವಿಷೀಕರಿಸುವಂಥ ಪ್ರಮಾದ ಎರಡು ಭೇದ ಹೇಳಿದೆವು. ಈಗ ವಿಶಿಷ್ಟ ಆತ್ಮಗೋಚರ ಪ್ರತ್ಯಕ್ಷ ಪ್ರಮಾಕ್ಕೆ ಅನಂತ ಭೇದ ಇದೆ. ವಿಶಿಷ್ಟ ಆತ್ಮವನ್ನು ವಿಷೀಕರಿಸುವಂಥ ಪ್ರತ್ಯಕ್ಷ ಪ್ರಮಾದ ಅನೇಕ ಭೇದ ಅದಾವು. ಯಾವ್ಯಾವು? ಅಹಂ ಅಜ್ಞ कारण अध्यास, निरूपाधिक अध्यास, अहम कर्ता, अहम सुखी, अहम दुखी. ಇದು ಸೂಕ್ಷ್ಮ ಶರೀರ, ಅದು ಕಾರಣ ಶರೀರ. अहम मनुष्य ಸ್ಥೂಲ ಶರೀರ ಸ್ವೋಪಾಧಿಕ ಅಧ್ಯಾಸ. ಇಷ್ಟೇ ಆದಿ ಅನಂತ ಭೇದ. ಇದೇ ಮೊದಲು ಮಾಡಿಕೊಂಡು ಅನಂತ ಅಂದ್ರೆ ಅನೇಕ, ಅನಂತ ಅಂದರೆ ಏನಂತ ಹೋಗ್ಬೇಕು, ಅನೇಕ ಭೇದಗಳಿದ್ದಾವೆ. ವಿಶಿಷ್ಟ ಆತ್ಮವನ್ನು ವಿಷೀಕರಿಸುವಂಥ ಪ್ರತ್ಯಕ್ಷ ಜ್ಞಾನಗಳದು ವಿಶಿಷ್ಟ, ಅಂತಃಕರಣ ವಿಶಿಷ್ಟ. ನಾನು ಅಜ್ಞಾನಿ ಇದ್ದೇನು, ಅಹಂ ಕರ್ತ ಭೋಕ್ತ ಸುಖಿ ದುಃಖಿ ಸೂಕ್ಷ್ಮ ಶರೀರದು. ಅಹಂ ಸ್ಥೂಲೋಹಂ ಮನುಷ್ಯೋಹಂ ಸ್ಥೂಲೋಹಂ ಪುರುಷೋಹಂ ಈ ಮೊದಲಾದವುಗಳು ಈ ಅನಂತ ಅನೇಕ ಭೇದ ಇದ್ದಾವೆ. ಚೇತನ ವಿಶಿಷ್ಟ ಆತ್ಮಗೋಚರ ಉದಾಹರಣೆಗಳು ಗೊತ್ತಾಯ್ತಲ್ಲ? ಇಲ್ಲ. ಅಹಂ ಅಜ್ಞ ಅಂದ್ರೆ ಕಾರಣ ಶರೀರ. ನಾ ಅಜ್ಞಾನಿ ಇದ್ದೇನು, ಕಾರಣ ಶರೀರ. ನಾ ಕರ್ತಾ ಭೋಕ್ತಾ ಸುಖಿ ದುಃಖಿ ಅಂತ ನಂದ ಮೇಲೆ ಸೂಕ್ಷ್ಮ ಶರೀರ ಅಂತ ಕಣ್ ಕೂತ್ಕೊಂಡು ಹೇಳ್ತಾನೆ ನಾನು. ಅಹಂ ಮನುಷ್ಯ ಅಂದರೆ ಸ್ಥೂಲ ಶರೀರದೊಳಗೆ ಕೂಡ್ಕೊಂಡು ಹೇಳ್ತಾನೆ. ಇದೇ ಮೊದಲಾದವು ಅನಂತ ಪ್ರಕಾರದ್ದು ಭೇದ, ವಿಶಿಷ್ಟ ಆತ್ಮಗೋಚರದು ಅನೇಕ ಪ್ರಕಾರ ಭೇದ ಹೇಳಿದರು. ಈಗ ಯದ್ಯಪಿ ಏನಂತಾನೆ, ಅಬಾಧಿತ ಅರ್ಥಂಕು ವಿಷಯ ಕರೆ ಸೋ ಜ್ಞಾನ ಪ್ರಮಾ ಕೈಯೇ. ನೀವು ಪ್ರಮಾ ಅಂದ್ರೆ ಎದಕ್ಕಂದಿರಿ, ಅವ ಅಬಾಧಿತ ಬಾಧ ಆಗಲಾರದ ಅರ್ಥನ್ನು ವಿಷೀಕರಿಸುವಂಥ ಜ್ಞಾನ ಪ್ರಮಾದ. ಅಬಾಧಿತ ಅರ್ಥಕ್ಕೂ ವಿಷೀಕರಣೆ वाला ज्ञान को प्रमा कहे है. अहम कर्ता, मैं ले लो, अहम कर्ता इत्यादि ज्ञान का अहम न करता इत्यादि ज्ञान से बाद होवे ಹೌದು. ಬಾದ ಆಗ್ತದಿಲ್ಲ, ನಾ ಕರ್ತಾ ಅಲ್ಲ ಅಂದ್ರೆ ಜ್ಞಾನ ಬಾದ ಆಯಿತು. ಅದಕ್ಕೆ ನೀವು ಅಹಂ ಕರ್ತ, ಅಹಂ ಭೋಕ್ತ
ವಿಶಿಷ್ಟ ಆತ್ಮಗೋಚರ ಪ್ರತ್ಯಕ್ಷ ಪ್ರಮ ಹೇಳ್ಕತ್ತೀರಿ ನೀವು. ಪ್ರಮ ವಿಶಿಷ್ಟ ಆತ್ಮಗೋಚರ ಪ್ರತ್ಯಕ್ಷ ಪ್ರಮಾಗೂ ಅನೇಕ ಭೇದಗಳು ಇದ್ದಾವ. ಅದರ ಒಳಗೆ ಅಹಂಕರ್ತ ಅಂದ್ರಿಲ್ಲ, ಅಹಂಕರ್ತ ಅಂದಿರಿ. ಅಹಂಕರ್ತ ಅಂದ್ರೆ ಒಂದು ವೇಳೆ ನ ಕರ್ತ ಅಲ್ಲ, ಈ ರೀತಿಯಿಂದ ಜ್ಞಾನ ಬಾಧ ಆಗ್ತದೆ. ಅದಕ್ಕೆ ಪ್ರಮಾಕನ ಸಂಭವೇನೆ. ಹಾಂ, ನೀನು ಕಳ್ಳ, ನಾ ಕಳ್ಳ ಅಲ್ಲ, ನೀ ಕಳ್ಳ ಅಥವಾ ನಾ ಕಳ್ಳ ಅಲ್ಲ, ಬಾಧ ಐತೆ ಕಳ್ತಾನೆ. ಮತ್ತು ಅದಕ್ಕೆ ನೀವು ಪ್ರಮಾಯ ಹಂಗೆ ಅಂತೀರಿ. ಬಾಧ ಆಗುವ अबाधित ಅರ್ಥಕ್ಕೂ ವಿಷಯ ಕರ್ಣೀಯವಲ್ಲ ಜ್ಞಾನಕ್ಕೂ ಪ್ರಮೇಯ ಲಕ್ಷಣ ಏನದ. ಈ ಲಕ್ಷಣ ಅನುಸಾರವಾಗಿ ನೋಡಿದರೆ ಅಹಂ ಕರ್ತ ಅಂದ ಕೂಡಲೇ ಅಹಂ ನ ಕರ್ತ, ಮತ್ತು ಅದು ಬಾಧ ಆಯಿತು. ಬಾಧ ಆಗುವುದು ನೀವು ಪ್ರಮ ಹೆಂಗಂತೀರಿ, ಪ್ರಮ ಹೆಂಗಂತೀರಿ. ಅದಕ್ಕೆ ಅದು ಯಥಾರ್ಥ ಅಲ್ಲ. ಅಬಾಧಿತ ಅರ್ಥಕ್ಕೂ ವಿಷಯ ಕರ್ಣೀಯವಲ್ಲ ಜ್ಞಾನಕ್ಕೂ ಪ್ರಮ ಅಂದಿರಿ, ಖರೆ ಇದು ಬಾಧ ಆಗ್ತದೆ. ಮತ್ತು ಇದು ಪ್ರಮ ಅನುಗುಳುದು ಕನ ಸಂಭವೇ ನಹಿ. ನಿಮ್ಮ ಒಂದು ವಿದ್ಯಾಪ್ಕಂದ ಅಭಿಪ್ರಾಯ ತಿಳಿತೇನು? ಹಾಂ, ನಾಳೆ ಚೆನ್ನಾಗಿ ಹೇಳಬೇಕು ನೋಡ್ರಿ. ತಥಾಪಿ ಸಂಸಾರ ದಶಾಮೆ ಅಬಾಧಿತ ಅರ್ಥಂಕೂ ವಿಷಯ ಕರೆ ಸೋ ಪ್ರಮಕ್ಕೆ. ನಾವು ಅಜ್ಞಾನ ಕಾಲದಲ್ಲಿ ಯಾವುದು ಅಬಾಧಿತ ಇರ್ತಾ ಇದ್ರು ಅದಕ್ಕೆ ವಿಷಯ ಮಾಡ್ತದೆ, ಅದಕ್ಕೆ ನಾವು ಪ್ರಮ ಅಂತೇವೆ. ಸಂಸಾರ ದಶಾ ಮೇ ಉಕ್ತ ಜ್ಞಾನ ಕಾ ಬಾಧ ಹೋವೇ ನೈ. ಅಜ್ಞಾನ ಕಾಲದಲ್ಲಿ ಅಹಂ ಕರ್ತ ಅಹಂ ಭೋಕ್ತ ಇವೇನು ಬಾಧ ಆಗುವುದಿಲ್ಲ. ಬಾಧ ಅಥವಾ ನೀವು ಆಗೋದಿಲ್ಲ ಅಜ್ಞಾನ ಕಾಲದಲ್ಲಿ. ಸಂಸಾರ ದಶಾ ಮೇ ಅಂದರೆ ಅಜ್ಞಾನ ಕಾಲದಲ್ಲಿ. ಉಕ್ತ ಜ್ಞಾನ ಕಾ ಅಹಂ ಕರ್ತ ಅಹಂ ಸುಖಿ ಅಹಂ ದುಃಖಿ ಇವೇನು ಜ್ಞಾನ ಅದಾವಲ್ಲ, ಅವುಗಳದು ಬಾಧ ಆಗುವುದಿಲ್ಲ. ಆದ್ದರಿಂದ ಅವು ಜ್ಞಾನ ಪ್ರಮ ಅದಾವ. ಅವು ಜ್ಞಾನ ಏನದಾವ ಪ್ರಮ ತಂದಿದ್ದವು. ಸಂಸಾರ ದಶಾ ಮೇ ಜಾಕ ಬಾಧ ಹೋವೇನೆ ತಾಕು ಅಬಾಧಿತ ಕೈ. ಅಬಾಧಿತ ಎರಡು ಪ್ರಕಾರ ಅವ. ಅಬಾಧಿತ ಒಂದು ಎಂದೆಂದು ಬಾಧ ಆಗಲಾರದು, ಒಂದು ಅಜ್ಞಾನ ಕಾಲದಲ್ಲಿ ಬಾಧ ಆಗಲಾರದು. ವ್ಯವಹಾರ ಕಾಲದಲ್ಲಿ संसार दिशा में उक्त ज्ञानों का बाद होवे नहीं, कहते सो ज्ञान प्रमा है. इस रीति से विशिष्ट आत्मगोचर अंतर प्रत्यक्ष प्रमा के भेद कहे ಈ ರೀತಿಯಿಂದ ಆ ವಿಶಿಷ್ಟ ಆತ್ಮಗೋಚರ ವಿಷಯ ಅಂತರ್ ಪ್ರತ್ಯಕ್ಷ ಪ್ರಮ ಭೇದ ನಾವು ಹೇಳಿದೆವು. ಮತ್ತು ಅವ ಏನಂತಾನೆ ಈಗ ಯದ್ಯಪಿ ಮತ್ತೆ ಯದ್ಯಪಿ ಬರ್ಕೋರು ಮೈ ಸುಖಿ ಸುಖ ಮೈ ಸುಖ ಇದಕ್ಕೆ ಮೊದಲು ಬರಬೇಕಿಲ್ವಾ? मयि सुखम मयि दुखम इत्यादि सुखादि गोचर ज्ञान भी विशिष्ट बरेली विशिष्ट आत्मगोचर प्रत्यक्ष प्रमा है. विशिष्ट आत्मगोचर ಬರ್ದರೆ ಪರಂತು ಅಂದ್ರೆ ಈಗ ತಥಾ ಹೇಳ್ತಾರೆ ಅಹಂ ಸುಖಿ अहम दुखी इत्यादि प्रमा में तो अहम पद का अर्थ आत्मा तो विशेष है. अहम पद का अर्थ आत्मा एन विशेष है और सुखादिक विशेषण है. सुखादिगळेनिದ್ದಾವ ವಿಶೇಷಣ ಇದ್ದಾವೆ ನೋಡಿ. ಅಹಂ ಸುಖಿ ಏನದಲ್ಲ
ಅಹಂ ಅಹಂ ಹೌದು. ಇದರದು ಪ್ರಥಮ ವಿಭಕ್ತಿ ಅಹಂದು ಆದ್ದರಿಂದ ಆತ್ಮ ವಿಶೇಷ. ಆದ್ದರಿಂದ ನಿಮಗೆ ಏನು ಇದ್ರದ್ದು ಹೊಳಿತೈತೇನು? ಏನಪ್ಪ? ಈಗ ಮೈ ಸುಖಂ ಅಹಂ ಸುಖಿ ಏನು ವ್ಯತ್ಯಾಸ ಅದೇ? ಸುಖ ಅಂದ್ರೆ ಇದು ಸಪ್ತಮಿ ವಿಭಕ್ತಿ ಇರೋದು. ಹಾಂ ನನ್ನಲ್ಲಿ ಅಂತ್ರಿ, ಹ್ಞೂ ನನ್ನಲ್ಲಿ ಸುಖ ಅಂತ ಹಿಂಗೆ ಅರ್ಥ ಆಗ್ತದೆ. ಹ್ಞೂ ಅಹಂ ಅಂದ್ರೆ ನಾನು ಅಂತ ಅರ್ಥ. ನಾನು ನಾನು ಸುಖಿ ಅಂತ್ರಿ, ಹಾಂ ಇಷ್ಟೇ ಅರ್ಥ. ಇಷ್ಟೇ ಅರ್ಥ. ಅದರ ಮಾತ್ರ ನೋಡಿ ಅಹಂ ಸುಖಿ ಹಾಂ ಅಹಂ ಅಹಂ ಏನೈತಲ್ಲ ಹಾಂ ಇದು ಪ್ರಥಮ ವಿಭಕ್ತಿ. ಹೌದು. ಆದ್ದರಿಂದ ಆತ್ಮ ಏನದ ವಿಶೇಷ ಅದ. ಹಾಂ ವಿಶೇಷ. ಅಹಂ ಮೊದಲು ಹೌದು. ವಿಶೇಷಣ ಯಾವಾಗಲೂ ಮೊದಲೇ ಬರ್ತದೆ. ಹೌದು. ವಿಶೇಷಣ ಯಾವಾಗಲೂ ಮೊದಲು ಬರ್ತದೆ. ಇನ್ನು ಮೈ ಸುಖಂ ಹಾಂ ಮೈ ಸುಖಂ ಇದು ಸಪ್ತಮಿ ವಿಭಕ್ತಿ ಹೌದು. ಸಪ್ತಮಿ ವಿಭಕ್ತಿ. ಹೌದಿಲ್ಲ? ಸಪ್ತಮಿ ಏಕವಚನ. ಸಪ್ತಮಿ ಏಕವಚನ. ಆದ್ದರಿಂದ ನನ್ನಲ್ಲಿ ನನ್ನಲ್ಲಿ ಅಂತ ಬರ್ತದೆ. ಮೈ ಅಂದ್ರೆ ನನ್ನಲ್ಲಿ. ನನ್ನಲ್ಲಿ ಸುಖ ಇರುತ್ತದೆ. ಹಾಂ ನನ್ನಲ್ಲಿ ಹಾಂ ಅದನ್ನ ಸುಖ ಇದು ವಿಶೇಷ ಆಯಿತು. ಹೌದು. ಸುಖನೇ ವಿಶೇಷ ವಿಶೇಷ. ವಿಶೇಷಣ ಯಾವುದಾಯಿತು? ಇದು ಆತ್ಮ. ನನ್ನ ಸುಖ ಇದು ವಿಶೇಷಣ ಇಲ್ಲ. ನನ್ನಲ್ಲಿ ಸುಖ ಇದು ವಿಶೇಷ ಆಯಿತು ನನ್ನಲ್ಲಿ. ನನ್ನ ವಿಶೇಷ ವಿಶೇಷಣ ನನ್ನಲ್ಲಿ. ಹಾಂ ಸುಖ ದುಃಖಾದಿಗಳು ಏನಾಯಿತು? ಸುಖ ದುಃಖಾದಿಗಳು ವಿಶೇಷ ಅವು ವಿಶೇಷಣ ಆಗ್ತಾವಪ್ಪ. ಸುಖ ದುಃಖಾದಿಗಳು ನನ್ನಲ್ಲಿ, ನಾನು ವಿಶೇಷ, ನನ್ನಲ್ಲಿ ಸುಖ ದುಃಖಾದಿಗಳು ವಿಶೇಷಣ. ವಿಶೇಷಣದಿಂದ ತೋರ್ತಾವಲ್ರಿ ಪಾಪ ಸುಖ ದುಃಖಾದಿಗಳು. ಅದಕ್ಕೆ ಮೈ ಮೈ ಅಂದ್ರೆ ನನ್ನಲ್ಲಿ ನನ್ನಲ್ಲಿ. ನನ್ನಲ್ಲಿ ಹೌದಿಲ್ಲ? ಅವ ನನ್ನಲ್ಲಿ ಅಲ್ಲಗತ್ತಾನ ಅಂದರೆ ಸುಖ ದುಃಖಾದಿಗಳು ವಿಶೇಷ ಅದು. ಹಾಂ ಆತ್ಮ ವಿಶೇಷಣ ಅದ. ಹಾಂ ಈಗ ಮನೆಗೆ ಯಾರು ಮನೆಗೆ ಹೋದೆವು ಅವ್ರು ಅದಾರ ಏನಂದ್ರೆ ಮನೆ ಕಡೆ ಕೆಲಸ ಇಲ್ಲ, ಆ ಮನೆಯ ಮಾಲಕನ ಕಡೆ ಕೆಲಸ ಇಲ್ಲ. ಹಾಂ ಹೌದು ಹೌದು. ಮನೆಯಂದು ಮಾಲಕನ ಕಡೆ ಹೌದಿಲ್ಲ? ಅದಕ್ಕೆ ಇವರು ಸುಖ ದುಃಖ ಹೇಳ್ಬೇಕಂತ ನನ್ನೆಲ್ಲ ಮೈ ನನ್ನಲ್ಲಿ. ಅದಕ್ಕೆ ಸುಖ ದುಃಖಾದಿಗಳು ಇವು ವಿಶೇಷ, ಆತ್ಮ ಏನದ ವಿಶೇಷ. ಮೈ ಸುಖಂ ಮೈ ದುಃಖಂ ಇವುಗಳಲ್ಲಿ ಆತ್ಮ ಅಂದರೆ ನನ್ನಲ್ಲಿ ಅಂತಂದ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು ಸುಖ ಇದು ವಿಶೇಷ ಆಯಿತು. ಸುಖ ಏನಾಯಿತು? ವಿಶೇಷ ಆಯಿತು. ಸುಖ ದುಃಖಗಳು ಇವೆರಡು ಪ್ರಮಾದಲ್ಲಿ ಏನೋ ಸುಖ ದುಃಖಾದಿಕ್ ವಿಶೇಷ ಆಯಿ, ಆತ್ಮ ವಿಶೇಷಣ ಆಯಿ. ಹೌದು. ठीक ठीक. ರತ್ನ ಒಳಗೆ ಅವ್ರು ಬಿಡ್ಸ್ಯಾರಿದು. ಹೌದಾ? ರತ್ನ ಒಳಗೆ ಹಾಂ 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 ಪ್ರಥಮ ವಿಭಕ್ತಿ ಯಾತೆ ಹೌದು. सप्तमी विभक्ति ಹಾಂ याते सुख विशेष है, ಹಾಂ आत्मा विशेषण है. इन बरसर अट्टे सुख दुखादिक विशेष है, आत्मा विशेषण इत्यादि प्रमा में तो तीर्पान इत्यादिक प्रमा में तो सुख दुखम इत्यादिक प्रमा में तो सुख दुखादिक विशेष है, ಹೌದು. आत्मा विशेषण है. याते मई सुखम मई दुखम इत्यादि ज्ञान को आत्मगोचर अंतर प्रत्यक्ष प्रमाण नहीं कहे. ठीक है? आत्मगोचर अंतर प्रत्यक्ष प्रमाण मई सुखम मई दुखम अंतर प्रत्यक्ष प्रमाण नहीं कहे, किंतु सुखादिक विशेष होने थे अनात्मगोचर अंतर प्रत्यक्ष प्रमा कहे है. अनात्मगोचर अंतर प्रत्यक्ष प्रमा कहे है. ಮೈ ಸುಖಮುಖ ಮೈ ಸುಖಮ ಏನದಲ್ಲ ಇದು ಆತ್ಮಗೋಚರ अंतर प्रत्यक्ष प्रमा नहीं कहे, किंतु सुखादिक विशेष होने थे. ಅಲ್ಲಿ ಅಧಿಕರಣ ಮತ್ತು ಅಲ್ಲಿ ಅಧಿಕರಣ ಮತ್ತು ಆಧಾರ ಎರಡರ ಆಶ್ರಯ ತಗೊಂಡಂಗೆ ಆಗ್ತದಲ್ಲ ಸಪ್ತಮಿ ವಿಭಕ್ತಿಯಲ್ಲಿ. ಪರಂತು ಅಹಂನಲ್ಲಿ ನಾನೇ ಅನ್ನಂಗೆ ಆಗ್ತದೆ, ಅಭೇದ ಆಗ್ತದೆ. ಇಲ್ಲಿ ದ್ವೈತ ಪ್ರಕಟ ಅದಲ್ಲ ಸಪ್ತಮಿ ವಿಭಕ್ತಿ ಇರ್ತದೆ. ಆಧಾರ ಅಧಿಕರಣ ಅನುಸಾರವಾಗಿ ಅಧಿಕರಣ ಬೇರೆ ಆಧಾರ ಬೇರೆ ಅಂತ ಅನ್ನಂಗೆ ಆಗ್ತದೆ. ಅದರ ಸಲುವಾಗಿ ಅವ್ರು ಇಲ್ಲಿ ನಿಮ್ಮ ದ್ವೈತಾಪತಿ ಬರುತ್ತೆ ಅನ್ನೋ ಹಿಂಗೆ ಮಾಡ್ತಾರೆ ಅಂತ ಅನಿಸ್ತದೆ. ಅದು ಇದು ಅನಾತ್ಮ ವಿಷೀಕರಿಸುವಂತ ನನ್ನಲ್ಲಿ ಆತ್ಮಗೋಚರ ಅಂತರ ಪ್ರತ್ಯಕ್ಷ ಪ್ರಮಾಣ ಹುಡುದು ಮತ್ತೇನು ಸುಖಾದಿಗಳ ವಿಶೇಷ ಇರೋಣದ್ರದಿಂದ ಸುಖಾದಿಗಳು ಅವು ಅನಾತ್ಮ ಇದ್ದಾವು.
ಅನಾತ್ಮವನ್ನು ವಿಷೀಕರಿಸುವಂಥ ಅಂತರ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳುತ್ತೇವೆ. ಮುಗಿತಲ್ಲಿ ತನಕ ಯದ್ಯಪಿ ತಥಾಪಿ ಮುಗಿತು. ಈಗ वाचस्पति के मत में विशिष्ट आत्मज्ञान अंदर जीवात्मज्ञान और सुखादि ज्ञान मनोजन्य है. वाचस्पतिर मतದಲ್ಲಿ ವಿಶಿಷ್ಟ ಆತ್ಮಜ್ಞಾನ, ಜೀವಾತ್ಮಜ್ಞಾನ, ಸುಖಾದಿಗಳ ಜ್ಞಾನ ಅದು ಮನೋಜನ್ಯ ಐತೆ, ಮನಕರಣ ಅಂತ ಹೇಳಿ ನಾವು. ಇಲ್ಲ ಸುಖ ದುಃಖಾದಿಗಳ ಜ್ಞಾನ ಮನಸ್ಸಿಗೆ ಆಗ್ತದೆ ಅಂತ ಹೇಳಿ ನಾವು. परंतु सिद्धांत में अंतःकरण विशिष्ट आत्मा में सिद्धांतದಲ್ಲಿ अंतःकरण विशिष्ट आत्मा में ಅಂದರೆ ಜೀವನಲ್ಲಿ अंतःकरण भाग साक्षी भाषा है. अंतःकरण भाग ಏನಂದ साक्षी भाषा. चेतन भाग स्वयं प्रकाश है. चेतन भाग स्वयं अंतःकरण भाग साक्षी भाषा है. चेतन भाग ಏನೈತಿ स्वयं प्रकाश. तैसे ही सुखादि के भी साक्षी भाषा है. आत्मा स्वयं प्रकाशित है. चेतन भाग स्वयं प्रकाश है. तैसे ही सुखादि भी साक्षी भाषा है. ಸುಖಾದಿಗಳನ್ನು ಕೂಡ ಸಾಕ್ಷಿಯಲ್ಲಿ ಅಂದರೆ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಪದಕ್ಕೆ ಏನಾರ್ಥ ಮಾಡಿದ್ರು ಅವರು? ಸಾಕ್ಷಿ ಭಾಷೆ ಸಾಕ್ಷಿ कोई भी ज्ञान मनोजन्य नहीं. ಯಾವ ಜ್ಞಾನನೂ ಕೂಡ ಮನೋಜನ್ಯ. ಯಾವ ಜ್ಞಾನ ಅಂದ್ರೆ ಜೀವನ ಜ್ಞಾನ, ಸುಖ ದುಃಖ ಜ್ಞಾನ, ಬ್ರಹ್ಮಜ್ಞಾನ. ಯಾವ ಜ್ಞಾನ ಮನೋಜನ್ಯ ಇಲ್ಲ ಸಿದ್ಧಾಂತದಲ್ಲಿ. ಸುಖ ದುಃಖ ಜ್ಞಾನನೂ ಮನೋಜನ್ಯ ಇಲ್ಲ, ಜೀವನ ಜ್ಞಾನ ಮನೋಜನ್ಯ ಇಲ್ಲ, ಬ್ರಹ್ಮಜ್ಞಾನ ಮನೋಜನ್ಯ ಇಲ್ಲ. ಯಾತೆ ಮನ್ ಇಂದ್ರಿಯ ನಹಿ. ಅದಕ್ಕೆ ಸಿದ್ಧಾಂತದಲ್ಲಿ ಮನಸ್ಸಿಗೆ ಇಂದ್ರಿಯ ಅಂದಿಲ್ಲ. ಮನಸ್ಸಿಗೆ ಇಂದ್ರಿಯ ಅಂದಿಲ್ಲ. ठीक है नहीं मन इंद्रिय नहीं. हाँ हाँ इस रीति से स्मृति से भिन्न यथार्थ वृत्ति को प्रमा कहे. ಸ್ಮೃತಿಗಿಂತ ಭಿನ್ನ ಇರಬೇಕು ಯಥಾರ್ಥ ವೃತ್ತಿ ಅಂದ್ರೆ ಜ್ಞಾನ, ಅದಕ್ಕೆ ಪ್ರಮ ಅಂತೇವು. ತಾಕೆ ಭೇದ ಕಹೆ. ತಾಕೆ हाँ यथार्थ ज्ञान को प्रमा. अंतु स्मृति से भिन्न यथार्थ ज्ञान को प्रमा कहे. वृत्ति ಅಂದ್ರೆ ಜ್ಞಾನ. ಸ್ಮೃತಿ ಮುಗಿತದೆವು. ಇಲ್ಲಿ ಪ್ರಮಾದ ಲಕ್ಷಣ ಇಲ್ಲಿ ತನಕ ಮುಗಿತು. ಜ್ಞಾನ ಅಧ್ಯಾಯ ವ್ಯವಹಾರ ಶಂಕಾಸನ ಎಲ್ಲ ಮುಗಿತು. ಹಾಂ ಇಲ್ಲಿ ತನಕ ಆ ಪ್ರಮಾದನೂ ಭೇದ ಹೇಳ್ಕೊಂಡು ಬಂದೆವು. ಈಗೇನು ಹೇಳ್ತೀರಿ? ಸ್ಮೃತಿ ಭಿನ್ನ ಪ್ರಮಾಣಜನ್ಯ ಜ್ಞಾನ ಪ್ರಮಾ. ಈ ಸ್ಮೃತಿ ಭಿನ್ನ ಹೇಳ್ತೇವೆ ನಾವು. स्मृति रूप अंतःकरण की वृत्ति भी यथार्थ अयथार्थ भेद से दो प्रकार की है. स्मृति रूप अंतःकरण वृत्ति आದರೂ ಕೂಡ ಒಂದು ಯಥಾರ್ಥದ ಒಂದು ಅಯಥಾರ್ಥ ಭೇದದಿಂದ ಅವು ಎರಡು ಪ್ರಕಾರದ ಇರುತ್ತವೆ. जिनमें यथार्थ स्मृति यथार्थ स्मृति तो दो प्रकार की है. यथार्थ स्मृति ಎಷ್ಟು ಪ್ರಕಾರ? ಎರಡ. एक आत्म स्मृति है, दूसरी अनात्म स्मृति है. ಒಂದು ಆತ್ಮ ಸ್ಮೃತಿ ಯಥಾರ್ಥ ಸ್ಮೃತಿ ಎರಡು ಪ್ರಕಾರ. ಒಂದು ಆತ್ಮ ಸ್ಮೃತಿ, ಅನಾತ್ಮ ಸ್ಮೃತಿ. तत्वमस्यादि वाक्य जन्य अनुभव के संस्कार थे आत्म तत्व की स्मृति ताकू यथार्थ आत्म स्मृति है. यथार्थ आत्मस्मृति ಅಂತ ಕರೆಯಬೇಕು. ಯಥಾರ್ಥ ಆತ್ಮಸ್ಮೃತಿ ಅಂದ್ರೆ ಅಂತೇತ ತತ್ವಮಸಿ तत्वमसी
ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ತತ್ವಮಸಿ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಅನುಭವ ಅಂದರೆ ಜ್ಞಾನ. ಅನುಭವ ಅಂದರೆ ಜ್ಞಾನ. ಆ ಅನುಭವದ ಅನುಭವನಷ್ಟ ಸಂಸ್ಕಾರದಿಂದ ಆತ್ಮತತ್ವದ ಸ್ಮೃತಿ ಏನಾಗ್ತದಲ್ಲ, ಆ ಸ್ಮೃತಿ ಯಥಾರ್ಥ ಆತ್ಮಸ್ಮೃತಿ ಅನ್ರಿ. ತಿಳಿದ ಜ್ಞಾನಿ ಮಹಾವಾಕ್ಯದಿಂದ ಅವನಿಗೆ ಜರ್ ಕದಾಚಿತ ಯಥಾರ್ಥ ಜ್ಞಾನ ಆಯಿತು. ಆ ಮಹಾವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ವಾಕ್ಯದ ಅನುಭವದಿಂದ ಅನುಭವ ನಷ್ಟ ಆದ ಕೂಡಲೇ ಅವನಲ್ಲಿ ಸಂಸ್ಕಾರಗಳಿಂದ ನಾನೇ ಬ್ರಹ್ಮ ಇದ್ದೇನು, ಅಹಂ ಬ್ರಹ್ಮಾಸ್ಮಿ, ಅಥವಾ ನಾ ಸತ್ವಚಿತ್ತ ಆನಂದ ಇದ್ದ, ಅಸಂಗ ದ್ವೈನಿತ್ಯ ಮುಕ್ತ ಇದ್ದ ಅಂತ ಹಿಂಗೆ ಜ್ಞಾನಿ ತಿಳಿದಿರ್ತಾನೆ. ಇದಕ್ಕೆ ಏನನ್ ಬೇಕು? ಆತ್ಮಸ್ಮೃತಿ ಆಗಬೇಕು. ಸ್ಮೃತಿ ಎರಡು ಪ್ರಕಾರ, ಒಂದು ಆತ್ಮಸ್ಮೃತಿ, ಅನಾತ್ಮ. ಆತ್ಮಸ್ಮೃತಿ ಗುರ್ತೈತೆ ನಿಮ್ಗೆ? ಆತ್ಮಸ್ಮೃತಿ ಅಂದರೆ ಜ್ಞಾನಿಗೆ ಆಗ್ತದೆ ಹಿಂಗೆ. ಇನ್ನು ಎಲ್ಲಿ ವ್ಯಾವಹಾರಿಕ ಪ್ರಪಂಚಕ ಮಿಥ್ಯತ್ವ ಅನುಭವ ಹುಯ ಈ ತೋರುವ ಪ್ರಪಂಚ ವ್ಯಾವಹಾರಿಕ ಪ್ರಪಂಚ. ಈ ಪ್ರಪಂಚ ಹೆಂಗೈತಿ ಅಂದ್ರೆ ಮಿಥ್ಯತ್ವ ಐತಿ. ಪ್ರಪಂಚ ಹೆಂಗೈತಿ? ಮಿಥ್ಯತ್ವ ಐತಿ. ಆ ಮಿಥ್ಯಾದಲ್ಲಿರುವ ಮಿಥ್ಯತ್ವ ಅನುಭವದಿಂದ ಆಯ್ತಂದ್ಮೇಲೆ ಅದರ ಸಂಸ್ಕಾರದಿಂದ ಮಿಥ್ಯತ್ವ ರೂಪತೆ ಪ್ರಪಂಚಕ್ಕೆ ಸ್ಮೃತಿ ತಾಪು ಯಥಾರ್ಥ ಅನಾತ್ಮ ಸ್ಮೃತಿ. ಇದು ಅನಾತ್ಮ ಸ್ಮೃತಿ. ಪ್ರಪಂಚ ಮಿಥ್ಯ ಐತಿ ಅಂತ ಹಿಂಗೆ ತಿಳಿದ ಅಂತ ತಿಳ್ಕೊ, ಜ್ಞಾನ ಐತೆ ಅವನಿಗೆ. ಜ್ಞಾನ ಆದ ಕೂಡಲೇ ಆ ಸಂಸ್ಕಾರದಿಂದ ಮಿಥ್ಯತ್ವ ರೂಪದ ಪ್ರಪಂಚದ ಸ್ಮೃತಿ. ಇದು ಹೆಂಗದ? ಮಿಥ್ಯ ಐತಿ. ಹಿಂಗೆ ಅವನಿಗೆ ಏನು ಸ್ಮೃತಿ ಆಗ್ತದ, ಇದು ಯಥಾರ್ಥ ಅನಾತ್ಮ ಸ್ಮೃತಿ. ಇದು ಯಾವ ಸ್ಮೃತಿ? ಅನಾತ್ಮ ಸ್ಮೃತಿ. ಆಯ್ತಾ? ಅದೇ ಒಂದೇ ಜ್ಞಾನದ ಉಲ್ಟ ಚಿಲ್ಟ ಮಾಡಿದ ಆ ಕಡೆ ಈ ಕಡೆ ಯಥಾರ್ಥ, ಆ ಕಡೆ ಯಥಾರ್ಥ ಅಷ್ಟೇ. ಎರಡು ಯಥಾರ್ಥೆ. ಎರಡು ಯಥಾರ್ಥ ಜ್ಞಾನ. ಪರಂತು ವಿಷಯದ ಮೇಲೆ ಡಿಪೆಂಡ್ ಅದ. ಅದು ಆತ್ಮಸ್ಮೃತಿ, ಇದು ಅನಾತ್ಮ ಸ್ಮೃತಿ ಅಷ್ಟೇ. ಜ್ಞಾನಿಗೆ ತಿಳ್ಕೊಂಡ ನನ್ನ ಸ್ವರೂಪ ಹೆಂಗಾದ ತಿಳಿದ, ಅದು ಆತ್ಮಸ್ಮೃತಿ ಆಯಿತು. ಈಗ ಹೊರಗೆ ಏನು ಪ್ರಪಂಚ, ಇದು ಪ್ರಪಂಚ ಮಿಥ್ಯ ಐತಿ ಅಂತ ವ್ಯಾವಹಾರಿಕ ಪ್ರಪಂಚ ಜಡ ದುಃಖ ಐತಿ, ಮಿಥ್ಯ ಐತಿ ಇನ್ನು ತಿಳಿದ ನಂತರ ಆ ಮಿಥ್ಯತ್ವ ಸಂಸ್ಕಾರದಿಂದ ಮಿಥ್ಯತ್ವ ರೂಪದಿಂದ ಪ್ರಪಂಚದ ಸ್ಮೃತಿ ಆಗ್ತದೆ. ಅದಕ್ಕೆ ಯಥಾರ್ಥ ಅನಾತ್ಮ ಸ್ಮೃತಿ. ಅದರಂತೆ अयथार्थ स्मृति भी दो प्रकार की, यथार्थ स्मृति ಎರಡು ಪ್ರಕಾರ, ಇನ್ನು ಅಯಥಾರ್ಥ ಸ್ಮೃತಿನೂ ಎರಡು ಪ್ರಕಾರ. ಅನಾತ್ಮ ಸ್ಮೃತಿ ಅಯಥಾರ್ಥ, ಯಥಾರ್ಥ ಸ್ಮೃತಿ ಎರಡು. ಈಗ ಅಯಥಾರ್ಥ ಸ್ಮೃತಿ ಎರಡು ಪ್ರಕಾರ. एक आत्म गोचर है, आत्मा अಲ್ಲ ಆತ್ಮಗೋಚರ. ಅಯಥಾರ್ಥ ಸ್ಮೃತಿ ಆತ್ಮವನ್ನು ವಿಷೀಕರಿಸುವಂಥದ್ದದ, ಖರೆ ಅದು ಅಯಥಾರ್ಥದ ಸ್ಮೃತಿ. ಒಂದು ಅನಾತ್ಮಗೋಚರ ಅಯಥಾರ್ಥ ಸ್ಮೃತಿ. ಮ್ಯಾಲ ಆತ್ಮಗೋಚರ ಯಥಾರ್ಥ, ಇಲ್ಲಿ ಆತ್ಮಗೋಚರ ಅಯಥಾರ್ಥ ಮತ್ತು ಅನಾತ್ಮಗೋಚರ ಅಯಥಾರ್ಥ. ಅಲ್ಲಿ ಯಥಾರ್ಥ ಐತಿ. ಈಗ ಹೆಂಗೆ ತಿಳಿಸ್ತಾರವರು, अहंकारादिकन में आत्मत्व ब्रह्मरूप अनुभव के संस्कार थे. अहंकारादिकन में आत्मतत्व की स्मृति आत्मगोचर अयथार्थ स्मृति है. ಅಹಂಕಾರಾದಿಗಳಿಂದ ಅಹಂಕಾರಾದಿಗಳಲ್ಲಿ ಆತ್ಮ ಆತ್ಮತ್ವ ರೂಪದ್ದು ಅನುಭವದಿಂದ ಸಂಸ್ಕಾರ ಏನು ಉತ್ಪತ್ತಿ ಆಗ್ತದೆ, ಅದು ಅಹಂಕಾರಾದಿಗಳಲ್ಲಿ ಆತ್ಮತ್ವದ್ದೇ ಸ್ಮೃತಿ ಮಾಡಿಸ್ತದೆ. ಇದಕ್ಕೇನಂದ್ರೆ ಆತ್ಮಗೋಚರ ಯಥಾರ್ಥ ಸ್ಮೃತಿ. ಅಂದರೆ ಈಗ ಕೆಲವರು ಅನ್ನಮಯ ಕೋಶ ಆತ್ಮ
ಅದು ಆತ್ಮ ಅಲ್ಲ. ಮುಖ್ಯ ಆತ್ಮ, ಗೌಣಾತ್ಮ, ಮಿಥ್ಯಾತ್ಮ, ಪುತ್ರಾತ್ಮ ತಗೋಬೇಕು. ಹೌದು, ಮುಖ್ಯಾತ್ಮ, ಗೌಣಾತ್ಮ. ಒಂದು ಗೌಣಾತ್ಮ, ಗೌಣಾತ್ಮ, ಒಂದು ಮಿಥ್ಯಾತ್ಮ, ಒಂದು ಮುಖ್ಯಾತ್ಮ. ಮಿಥ್ಯಾತ್ಮ ಅಂದರೆ ಇವು, ಗೌಣಾತ್ಮ ಅಂದರೆ ಪುತ್ರ ಸ್ತ್ರೀ ಇವೆಲ್ಲ ಗೌಣಾತ್ಮ. ಮುಖ್ಯಾತ್ಮ ಅಂದರೆ ಆತ್ಮ ಬ್ರಹ್ಮ. ಇವರು ಏನು ತಮ್ಮ ಇದರದಿಂದ ಹೇಳ್ಯಾರು, ಅನ್ನಮಯನೇ ಆತ್ಮ, ಮನೋಮಯನೇ ಆತ್ಮ. ಇವು ಆತ್ಮ ಅಲ್ಲ, ಅಲ್ಲ 5 ಕೋಶ. ಅದಕ್ಕೆ ಇವು ಅಹಂಕಾರಾದಿಗಳಲ್ಲಿ ಆತ್ಮರೂಪ ಅನುಭವ ಸಂಸ್ಕಾರದಿಂದ ಅಹಂಕಾರಾದಿಗಳಲ್ಲಿ ಆತ್ಮತ್ವ ಸ್ಮೃತಿ, ಇದು ಆತ್ಮಗೋಚರ, ಆತ್ಮವಿಷೀಕರಿಸ್ಯದ. ಪ್ರತಿ ಸ್ಮೃತಿ ಯಥಾರ್ಥ ಇಲ್ಲ, ಅಯಥಾರ್ಥ ಇದೆ. ಮ್ಯಾಲಿಂದ ಹೆಂಗಿತ್ತದು? ಮಹಾವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಅಸಂಗದ್ವಯ ನಿತ್ಯ ಮುಕ್ತ ನಾನೇ ಇದ್ದ. ಯಾವ ಮ್ಯಾಲಿಂದ ಯಥಾರ್ಥ, ಅದು ಮ್ಯಾಲಿಂದ ಆತ್ಮಸ್ಮೃತಿ ಏನೈತಲ್ಲ, ನಾ ಅಸಂಗದ್ವಯ ನಿತ್ಯ ಮುಕ್ತ ಇದ್ದ, ಇದು ಯಥಾರ್ಥ ಆತ್ಮಸ್ಮೃತಿ. ಅಯಥಾರ್ಥ ಆತ್ಮಸ್ಮೃತಿ ಅಂದ್ರೆ ಯಾರು ತಮ್ಮ ಭ್ರಮದಿಂದ ಅಹಂಕಾರದಿಂದ ಅನ್ನಮಯಿಕೆನೇ ಆತ್ಮ ಅಂತ ಈ ರೀತಿಯಿಂದ ಏನು ಮಾಡ್ಕೊಂಡ, ಇದು ಅಯಥಾರ್ಥದ, ಇದು ಯಥಾರ್ಥ ಅಲ್ಲ. ನೀವು ಹೇಳುವ ಯಥಾರ್ಥ ಅಲ್ಲ, ಅಯಥಾರ್ಥ. ಆತ್ಮದಲ್ಲಿ ಸ್ಮೃತಿ ಅದ, ಆ ಸ್ಮೃತಿ ಯಥಾರ್ಥ ಅಲ್ಲ, ಅಯಥಾರ್ಥ. ಆತ್ಮತ್ವ ಬ್ರಹ್ಮರೂಪ ಅನುಭವಕ್ಕೆ ಸಂಸ್ಕಾರಕ್ಕೆ. ಬ್ರಹ್ಮರೂಪ ಅಂದ್ರೆ ಬ್ರಹ್ಮರೂಪ, ಇವರಿಗೆ ಬ್ರಹ್ಮ ಆಗ್ಯದ. ಅನ್ನಮೈಕ್ಯ ಆತ್ಮ, ಮನೋಮೈಕ್ಯ ಆತ್ಮ, ಆನಂದಮೈಕ್ಯ ಆತ್ಮ. आत्म तत्व की स्मृति आत्मगोचर व यथार्थ स्मृति है. तैसे यो यथार्थ अनात्म स्मृति बताएगा. तैसे आत्मा में ಆತ್ಮನಲ್ಲಿ ಕರ್ತೃತ್ವ ಅನುಭವಕ್ಕೆ ಸಂಸ್ಕಾರತೆ. कर्तृत्व संस्कारते. आत्मा करता है. यह स्मृति भी आत्मगोचर अयथार्थ स्मृति है. ಆತ್ಮನಲ್ಲಿ ಕರ್ತೃತ್ವ ಅಂದರೆ ಕೆಲವರು ಆತ್ಮ ಕರ್ತ ಅಂತಾನೆ. ಆತ್ಮ ಏನಂತಾರೆ? ಕರ್ತ ಭೋಕ್ತ. ಕರ್ತ ಭೋಕ್ತ, ನ್ಯಾಯಿಕ ಕರ್ತ, ಸಾಂಖ್ಯ ಭೋಕ್ತ. ಸಾಂಖ್ಯ ಭೋಕ್ತ ಅಂತಾರೆ, ನೀವು ಮೀಮಾಂಸಕರು ಕರ್ತ ಭೋಕ್ತ ಅಂತಾರೆ. ಯಾರು ಭಗವತಿ का अहम आत्मा विमूढ़ात्मा अहम कर्ता मन्यते. अहंकार से विमूढ़ात्मा हम कर्ता मन्यते. ನನಗೆ ಕರ್ತ ಅಂತಾರವರು. ಹಾಂ, ಅವರು ಆತ್ಮನಿಗೆ ಕರ್ತ ಅಂತಾರವರು. ನಾ ಕರ್ತ, ಆತ್ಮ ಕರ್ತ ಅಲ್ಲ, ಪರಂತು ಹಿಂಗೆ ತಿಳ್ಕೊಂಡ್ರ ಅವರು. ನ್ಯಾಯಿಕ ಖಂಡನ ಅದು. आत्मा करता है. ये स्मृति भी आत्मोन्वेषी ಐತಿ, ಪ್ರತಿ ಇದು ಯಥಾರ್ಥ ಅಲ್ಲ. ಆತ್ಮ ಕರ್ತ ಅಲ್ಲ, ಕರ್ತಾ ಇದ್ದಾನೆ, ಹೌದಿಲ್ಲ? ಆತ್ಮೋನ್ವೇಷಿ ಕರ್ಸ್ಯದ, ಪರಂತು ಯಥಾರ್ಥ ಅಲ್ಲ, ಇದು ಅಯಥಾರ್ಥ ಸ್ಮೃತಿ. ಆಯ್ತಾ? ಈಗ ಮೂರನೇದು ಯಾರು ಹೇಳಿದಾರೆ ನೋಡಿದ, ಈಗ ಮೂರನೇ ಹೇಳ್ತಾರೆ. प्रपंच में सत्यत्व ब्रह्म के संस्कार से प्रपंच सत्य है. ಲೌಕಿಕ ರೂಪ ಅಮರು ವಿಷಯಗಳೇನಿದ್ದಾರಲ್ಲ ಇವರು ಪ್ರಪಂಚದಲ್ಲಿ ಸತ್ಯತ್ವ ಬ್ರಹ್ಮ ಸಂಸ್ಕಾರ. ಅದು ಇದು ಆತ್ಮಗೋಚರ ಅಯಥಾರ್ಥದಾಗೇನೆ ಎರಡನೇ. ಹಾಂ, ಈಗ ಮೂರನೇದು. ಈಗ ಮೂರನೇದು ಪ್ರಪಂಚದಲ್ಲಿ ಆತ್ಮಗೋಚರದಾಗ ಎರಡನೇ ಬಂದಿಲ್ಲ, ಒಂದೇದೇ ನಡೆದಲ್ಲಿ.
ಯಾರ್ದು ಮೇಲೆ ಎರಡನೇದ್ರಿ ಯಥಾರ್ಥ ಅಯಥಾರ್ಥ ಸ್ಮೃತಿ भी दो प्रकार की है. ಇದರಲ್ಲಿ ಆತ್ಮಗೋಚರ ಅಯಥಾರ್ಥ ಸ್ಮೃತಿ, ಅನಾತ್ಮಗೋಚರ ಅಯಥಾರ್ಥ ಸ್ಮೃತಿ. ಇದರಲ್ಲಿ ಈಗ ಆತ್ಮಗೋಚರ ಅಯಥಾರ್ಥ ಸ್ಮೃತಿ ಒಳಗನೆ ಈಗ ಮೂರನೇದು ಹೇಳ್ತಾರೆ. ಅಹಂಕಾರಾದಿ ಆತ್ಮಕ ಬ್ರಹ್ಮ ಒಂದು ಆತ್ಮಸ್ಮೃತಿ, ಆತ್ಮಗೋಚರ ಅಯಥಾರ್ಥ ಸ್ಮೃತಿ ಎರಡು ಆತ್ಮಗೋಚರನೇ. ಒಬ್ಬರು ಮಿಥ್ಯ ಅಂತ ತಿಳ್ಕೊಂಡ್ರು ಅನ್ನಮಯ ಮೊದಲು, ನಾಯಕರ ಮೊದಲು ಕರ್ತೃತ್ವ ಅಂತಾರೆ. ಎರಡೂ ಆತ್ಮನ ವಿಷೀಕರಿಸ್ಯಾವ, पण ಎರಡೂ ಯಥಾರ್ಥ ಸ್ಮೃತಿನೇ ಅದಾವ. ಎರಡೂ ಆತ್ಮವನ್ನು ವಿಷೀಕರಿಸ್ಯಾದ್ರೆ ಪರಂತು ಅವರು ಅಹಂಕಾರದಿಂದ ಕೂಡ್ಕೊಂಡು ಅನ್ನಮಯಿಕೆನೇ ಆತ್ಮ ಅಂತಾರೆ, ಅದೂ ಯಥಾರ್ಥ ಅಲ್ಲ, ಅಯಥಾರ್ಥ. ಏನು ನೈಯಾಯಿಕರ ಮೊದಲಾದವರು ಆತ್ಮ ಕರ್ತ ಭೋಕ್ತ ಅಂತಾರೆ, ಅವ್ರನ್ನ ಅನುಭವ ಬ್ರಹ್ಮದ ಸಂಸ್ಕಾರದಿಲ್ಲ, ಆತ್ಮವಿಷೀಕರಿಸಿದ पण ಅಯಥಾರ್ಥದು ಈತ ಮುಗಿತಿಗೆ ಆದ್ಮೇಲೆ. ಈಗ ಪ್ರಪಂಚ ಮೇ ಸತ್ಯತ್ವ ಬ್ರಹ್ಮಕ್ಕೆ ಸಂಸ್ಕಾರತೆ. ಈಗ ಇನ್ನೂ ಪ್ರಪಂಚ ಸತ್ಯನವರು ನ್ಯಾಯಕರು ಅದಾರ, ಲೌಕಿಕರೇ ಪ್ರತ್ಯಕ್ಷ ಬ್ರಹ್ಮ ಅವ್ರಿಗೆ ಸತ್ಯ ಅನ್ನೋದು. ಲೌಕಿಕರಿಗೆ ಚಾರ್ವಾಕರು ಜಗತ್ಸತ್ಯನವರು ಎಲ್ಲ ಎಷ್ಟು ಮಂದಿ ಜಗತ್ಸತ್ಯ ಅತ್ತಲ್ಲ ಅವೆಲ್ಲ ತೋರಿ. ಪ್ರಪಂಚ ಮೇ ಸತ್ಯತ್ವ ಬ್ರಹ್ಮಕ್ಕೆ ಸಂಸ್ಕಾರತೆ, ಬ್ರಹ್ಮ ಸಂಸ್ಕಾರತೆ. ಹಾಂ, ಪ್ರಪಂಚ ಸತ್ಯ ಯ ಸ್ಮೃತಿ ಅನಾತ್ಮಗೋಚರ, ಇದು ಅನಾತ್ಮವನ್ನು ವಿಷೀಕರಿಸುವಂಥದ್ದು. ಪ್ರಪಂಚ ಅಂದರೆ ಅನಾತ್ಮ. ಹಾಂ, ಏನಾಯ್ತು ಮೂರನೇದು, ಎರಡನೇದಾಗಿ ಎರಡನೇದು. ಆತ್ಮವನ್ನು ವಿಷೀಕರಿಸುವಂಥ ಯಥಾರ್ಥ ಸ್ಮೃತಿ ಆಯಿತು. ಅನಾತ್ಮವನ್ನು ತಳ್ಯಾರ ಮ್ಯಾಲ अयथार्थ स्मृति दो प्रकार की, आत्मगोचर अयथार्थ स्मृति, अनात्मगोचर अयथार्थ स्मृति. आत्मगोचर अयथार्थ स्मृति ಮುಗಿತು. ಈಗ ಅನಾತ್ಮಗೋಚರ. ಹಾಂ, ಅಂದಮೇಲೆ ಪ್ರಪಂಚದಲ್ಲಿ ಸತ್ಯತ್ವ ಬ್ರಹ್ಮ ಸಂಸ್ಕಾರದಿಂದ, ಸತ್ಯತ್ವದ ಬ್ರಹ್ಮ ಸಂಸ್ಕಾರ ವಾಸ್ತವಿಕ ಇದು ಯಥಾರ್ಥ ಅಲ್ಲ, ಬ್ರಹ್ಮ ಅದ. ಆ ಬ್ರಹ್ಮದಿಂದ ಸಂಸ್ಕಾರ, ಬ್ರಹ್ಮದ ಸಂಸ್ಕಾರ ಸತ್ಯ ಸತ್ಯ ಅಂತ ಹೇಳ್ತಾರಲ್ಲ, ಇದು ವಾಸ್ತವಿಕ ಖರೆ ಅಲ್ಲ, ಬ್ರಹ್ಮದ. ಆ ಬ್ರಹ್ಮದ ಸಂಸ್ಕಾರದಿಂದ ಪ್ರಪಂಚ ಸತ್ಯ ಹೇ. ಬ್ರಹ್ಮ ಸಂಸ್ಕಾರ ಅವರಿಗೆ ರೋಣದ್ರಿಂದ, ಸತ್ಯತ್ವ ಬ್ರಹ್ಮದ ಸಂಸ್ಕಾರ ಇರೋಣದ್ರದಿಂದ, ಸತ್ಯತ್ವ ಇರೋಣದ್ರದಿಂದ ನ್ಯಾಯಕರಿ ಮೊದಲಾದವರಿಗೆ ಪ್ರಪಂಚ ಸತ್ಯ ತರೋರು. ಲೌಕಿಕರು ಇದು ಪ್ರಪಂಚ ಖರೆ ಸತ್ಯನೇ ಅಂತಾರೆ. ಇದು ಯ ಸ್ಮೃತಿ ಅನಾತ್ಮಗೋಚರ ಅಯಥಾರ್ಥ ಸ್ಮೃತಿ ಹೇ. ಇದು ಪ್ರಪಂಚ ಅನ್ನೋದ ಅನಾತ್ಮ, ಅದಕ್ಕೆ ಇದು ಅಯಥಾರ್ಥ ಸ್ಮೃತಿ. ಯಥಾರ್ಥ ಅಯಥಾರ್ಥ ಭೇದ ಸೇ ವೃತ್ತಿ ದೋ ಪ್ರಕಾರ ಕಿ ಕಹಿ ಹೇಳಿದೆವು. ಒಂದು ಯಥಾರ್ಥ ಒಂದು ಅಯಥಾರ್ಥ ಭೇದದಿಂದ ವೃತ್ತಿ ಹೇಳಿದೆವು. ಇಲ್ಲಿ ಹೇಳಿದೆವು ಸ್ಮೃತಿ ಭಿನ್ನ ಯಥಾರ್ಥ ವೃತ್ತಿ ಪ್ರಮಾಕೈ. ಸ್ಮೃತಿಗಿಂತ ಭಿನ್ನ ಇರಬೇಕು ಮತ್ತು ಅದು ಯಥಾರ್ಥ ಇರಬೇಕು, ಅದಕ್ಕೆ ನಾವು ಪ್ರಮಾ ಅಂತ ಹೇಳಿದೆವು. ಯಥಾರ್ಥ ಅನುಭವಜನ್ಯ ಸ್ಮೃತಿ ಯಥಾರ್ಥ ಹೇ. ಎರಡನೇದು ಯಥಾರ್ಥ ಅನುಭವದಿಂದ ಉತ್ಪನ್ನವಾದಂಥ ಸ್ಮೃತಿಯನ್ನು ಕೂಡ ಯಥಾರ್ಥ ಅಂತೇವು. ಕಹಿ ಹೇಳಿದೆವು. ಅಯಥಾರ್ಥ ಅನುಭವಜನ್ಯ ಸ್ಮೃತಿ ಅಯಥಾರ್ಥ ಕೈ. ಅಯಥಾರ್ಥ ಅನುಭವದಿಂದ ಉತ್ಪನ್ನಪಟ್ಟಂತಹ ಸ್ಮೃತಿ ಇದು ಅಯಥಾರ್ಥ ಬ್ರಹ್ಮ ಸಂಸ್ಕಾರದಿಂದ. ಅಯಥಾರ್ಥ ನಿಮ್ಗೆ ಜಾದ ಬರ್ತಲ್ಲ, ಇದು ತಿಳಿಸಲ್ಲ. ಹಾಂ, यथार्थ अनुभवजन्य स्मृति यथार्थ है. दो प्रकार की कही. स्मृति भिन्न यथार्थ प्रमा कही. यथार्थ अनुभवजन्य स्मृति यथार्थ कही. अयथार्थ अनुभवजन्य स्मृति अयथार्थ कही. ಎರಡು ಹೇಳಿದೆವು. ಒಂದು ಯಥಾರ್ಥ ಸ್ಮೃತಿ, ಒಂದು ಅಯಥಾರ್ಥ.
ಅದು ಯಥಾರ್ಥ ಅನುಭವದಿಂದ ಉತ್ಪನ್ನ ಸ್ಮೃತಿ ಯಥಾರ್ಥ, ಅಯಥಾರ್ಥ ಅನುಭವದಿಂದ ಉತ್ಪನ್ನ ಸ್ಮೃತಿ ಅಯಥಾರ್ಥ. ಕಹಿ ಹೇಳಿದೆವು. अनुभव में यथार्थता अबाधित अर्थकृत है. ಅನುಭವದಲ್ಲಿ ಏನೈತಲ್ಲ ಯಥಾರ್ಥತ ಇದು ಅಬಾಧಿತ ಅರ್ಥವನ್ನು ವಿಷೀಕರಿಸುವಂತ ಇರುತ್ತದೆ. ಬಾಧಿತ ಅಲ್ಲ, ಅಬಾಧಿತ, ಬಾಧ ಆಗ್ಲಾರ್ದು. ಅಬಾಧಿತ ಅರ್ಥ ವಿಷಯಕ ಅನುಭವ ಯಥಾರ್ಥ ಕೈಯೇ. ಅಬಾಧಿತ ಬಾಧ ಹೊಂದಲಾರದಂಥ ವಿಷಯನ್ನು ಕರೆಸುವಂಥ ಅನುಭವ ಯಥಾರ್ಥ. ಅದಕ್ಕೆ ಪ್ರಮಾಣ ಅಂತೆವು. ಯಾತೆ ಅಬಾಧಿತ ಅರ್ಥಕ್ಕೆ ಆಧೀನ ಅನುಭವ ಮೇ ಯಥಾರ್ಥತಾ ಹೈ. ಅಬಾಧಿತ ಅರ್ಥದ ಅಧೀನದಲ್ಲಿನೇ ಅನುಭವದಲ್ಲಿ ಯಥಾರ್ಥ ಇರುತ್ತದೆ. ಸ್ಮೃತಿ ಮೇ ಯಥಾರ್ಥತಾ ಅಯಥಾರ್ಥತಾ ಅನುಭವಕ್ಕೆ ಅಧೀನ. ಸ್ಮೃತಿಯಲ್ಲಿನೂ ಕೂಡ ಯಥಾರ್ಥತಾ ಅಯಥಾರ್ಥತಾ ಅನುಭವದಲ್ಲಿ ಅಧೀನ ಐತಿ. ಯಥಾರ್ಥ ಇತ್ತಂದ್ರೆ ಅದು ಯಥಾರ್ಥ ಅಂದರೆ ಅಯಥಾರ್ಥ ಅನುಭವ ಆದಿನದಲ್ಲಿನೇ ಇರುತ್ತದೆ. ಸ್ಮೃತಿ ಸೇ ಭಿನ್ನ ಜೋ ಜ್ಞಾನ ತಾಕು ಅನುಭವ ಕೈ. ಅನುಭವ ಎದಕ್ಕಂತೀರಿ? ಜ್ಞಾನ. ಬಟ್ ಸ್ಮೃತಿಗಿಂತಲೂ ಭಿನ್ನ ಜ್ಞಾನ ಇರ್ತಲ್ಲ, ಇದಕ್ಕೆ ಅನುಭವಿಸು. स्मृति से भिन्न ज्ञान को अनुभव कहे है. तो भी यथार्थ अर्थात वेद से दो प्रकार का है. हाँ, स्मृति में अनुभव. हाँ, विषयाकार अंतःकरण में चैतन्य के स्फुरण को अनुभव करते हैं. विषयाकार अंतःकरण में चैतन्य के स्फुरण को अनुभव करते हैं. स्मृति भिन्न ज्ञान, स्मृति से भिन्न जो ज्ञान था को अनुभव कहे. वस्तु यथार्थित्व ज्ञान यथार्थ, ज्ञान यथार्थित्व स्मृति यथार्थ. ಏನು ಯಥಾರ್ಥ? ವಸ್ತು ಯಥಾರ್ಥ ಅಂದ್ರೆ ಜ್ಞಾನ ಯಥಾರ್ಥ. ಹಾಂ, ಜ್ಞಾನ ಯಥಾರ್ಥ ಇತ್ತಂದ್ರೆ स्मृति यथार्थ. ज्ञान ताको अनुभव कहे. सो भी यथार्थ अयथार्थ भेद से ಆ ಅನುಭವನೂ ಕೂಡ ಯಥಾರ್ಥ ಅನುಭವ ಅಯಥಾರ್ಥ ಅನುಭವ ಭೇದದಿಂದ ಅದನ್ನು ಕೂಡ ಎಷ್ಟು ಪ್ರಕಾರ? दो प्रकार का है. यथार्थ अनुभव तो कया यथार्थ अनुभव ನಾವು ಹೇಳ್ಕೊಂಡು ಬಂದೆವು. ಎಷ್ಟು ಹೇಳಿದ್ರಿ? ಯಥಾರ್ಥ ಅನುಭವ ಯಥಾರ್ಥ ಅನುಭವ ಎಷ್ಟು? ಈಗ ಹೊಳೆ ಸಿಗ ನಿಮಗೂ ಎಷ್ಟು ಒಟ್ಟಿಗೆ ಹೇಳಬೇಕು. ಎಂಟು ಪ್ರಮಾಜ್ಞಾನ ಏನದವಲ್ಲ ಇವು ಯಥಾರ್ಥ ಅನುಭವ ತೋ ಕಹ ಹೇಳ್ಕೊಂಡು ಬಂದೆವು. अब ಈಗ अयथार्थ अनुभव का निरूपण करे है. ಮುಂದೆ ಹೇಳ್ತು ಈಗ. हाँ, अयथार्थ अनुभव ಹೇಳ್ತೇವೆ. ಸಂಶಯ ಬ್ರಹ್ಮ, ನಿಶ್ಚಯ ಬ್ರಹ್ಮ, ತರ್ಕ ಬ್ರಹ್ಮ. ಅಯಥಾರ್ಥ ಅನುಭವ ಈಗ ಮುಂದೆ ನಿರೂಪಣೆ ಮಾಡ್ತೀವಿ. ಆರು ಪ್ರಮಾಣಜನ್ಯ ಜ್ಞಾನ, ಎರಡು ಸುಖ ದುಃಖ, ಒಂದು ಈಶ್ವರ ಜ್ಞಾನ. ಹಾಂ, ಇವು ಎಂಟು. ಆರು ಪ್ರಮಾಣ. ಆರು ಪ್ರಮಾಣಜನ್ಯವಾದ ಪ್ರಮಾಣ ಜ್ಞಾನ. ಹಾಂ, ಸುಖಾಧಿಕ ಜ್ಞಾನ, ಈಶ್ವರ ಜ್ಞಾನ. ಎಂಟು ಪ್ರಮಾಜ್ಞಾನ. ಎಂಟು ಪ್ರಮಾಜ್ಞಾನ ಏನವಲ್ಲ ಇವು ಯಥಾರ್ಥ ಅನುಭವ ತೋ ಕಹ ಹೇಳಿದೆವು ಇಲ್ಲಿ ತನಕ. ಈಗ ನಾವು ನಿಮ್ಗೆ ಅಯಥಾರ್ಥ ಅನುಭವ ನಿರೂಪಣೆ ಮಾಡ್ತೇವೆ ಮುಂದೆ. ಏನ अयथार्थ स्मृति का निरूपण तो पूर्व कया. अयथार्थ स्मृति निरूपण पूर्व कया. पूर्व ಎಲ್ಲಿ ಹೇಳಿದ್ರಿ? ಹಾಂ, ಹಿಂದೆ ಹೇಳಿದೆವು. सो भी अनुभव के अयथार्थಕ್ಕೆ ಅಧೀನ. ಅದು ಆದರೂ ಕೂಡ ಅಯಥಾರ್ಥ ಸ್ಮೃತಿ
ಅನುಭವದ ಅಯಥಾರ್ಥತ ಆದಿಯಿಂದಲೇ ಇರುತ್ತದೆ. अनुभव के अयथार्थता के आदि नहीं. याते अयथार्थ अनुभव का निरूपण क्या चाहिए? अनुभव अयथार्थ आदिಯಿಂದಲೇ ಇರುತ್ತದೆ. ಅನುಭವ ಅಯಥಾರ್ಥದ ಆದಿಯಿಂದಲೇ ಇರುತ್ತದೆ. ಬೆಳ್ಳಿ ಅನುಭವದ ಯಾತೆ ಅಯಥಾರ್ಥ ಅನುಭವ का निरूपण क्या चाहिए? ಈಗ ನೀವು ಮುಂದೆ ಅಯಥಾರ್ಥ ಅನುಭವದ ನಿರೂಪಣ ಹೇಳಬೇಕಾಗುತ್ತದೆ. ಅದಕ್ಕೆ ಮೊಟ್ಟ ಮೊದಲು संशय रूप ब्रह्म का लक्षण, संशय रूप ब्रह्म का लक्षण ಮತ್ತು ಸ್ವರೂಪ ಮತ್ತು ಅವಳ ಭೇದ. ಸಂಶಯ ರೂಪ ಬ್ರಹ್ಮ का लक्षण